ಇನ್ನು ಈಗ ಬಹಳಷ್ಟು ಕಡೆ ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೈಡ್ ಮಾಡ್ತಾ ಇದಾರಲ್ಲ, ಹೋಟೆಲ್ಲು, ಆಮೇಲೆ ಚೈನೀಸ್ ಅಥವಾ ಈ ಫಾಸ್ಟ್ ಫುಡ್ ಸೆಂಟರ್ ಇಲ್ಲೆಲ್ಲ. ಇನ್ನು ಮುಂದೆ ಪ್ರೈವೇಟ್ ಹಾಸ್ಟೆಲ್ಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತೀವಿ. ಪಿಜಿಯಲ್ಲಿ ಕಳಪೆ ಆಹಾರ ನೀಡಿ ಸಿಕ್ಕಿದ್ರೆ ಅವ್ರಿಗೆ ಕ್ಷಮಾಪಣೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಸ್ ನಿಲ್ದಾಣ ಜೊತೆಗೆ ಮದುವೆ ಮನೆಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತೀವಿ, ರೈಲ್ವೆ ಕ್ಯಾಂಟೀನ್ಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತೀವಿ. ಬಹಳ ಉತ್ತಮವಾದಂಥ ಕೆಲಸ ಇದು. ಈ ಆರೋಗ್ಯ ಇಲಾಖೆ ಅಟ್ಲೀಸ್ಟ್ ಸ್ವಲ್ಪ ಬದುಕಿದೆ ಅಧಿಕಾರಿಗಳು ಅನ್ನೋದನ್ನ ಪ್ರೂವ್ ಮಾಡೋಕೆ ಹಾಗಾಗಿ ಈ ಥರದ ಕೆಲಸಗಳು ಆಗ್ತಾ ಇರಬೇಕು. ಈಗ ಆಗ್ತಾ ಇದೆ, ಕಳೆದೊಂದು 4-5 ವರ್ಷಗಳಿಂದ ಅದನ್ನು ನಾವು ನೋಡ್ತಾ ಇದೀವಿ. ಅದೀಗ ಮುಂದುವರಿತಾ ಇದೆ. ಪ್ರಮುಖವಾಗಿ ಮದುವೆ ಮನೆಯಲ್ಲೂ ಕೂಡ, ಈ ಮದುವೆ ಮನೆಗಳಲ್ಲಿ ಏನು ಅಂತ ಅಂದರೆ, ಈ ಕ್ಯಾಟ್ರಿಂಗ್ನವರು ವಿಪರೀತವಾದಂಥ ಟೇಸ್ಟಿಂಗ್ ಪೌಡ್ರ್ ಹಾಕಿ ಅವ್ರದ್ದು ಏನು ಹೋಗುತ್ತೆ, ಒಂದು ದಿವಸದ ಊಟ ಅಲ್ವಾ, ಆ ಸಮಸ್ಯೆ ಮಾಡ್ತಾರೆ ಅಂತ ಭಾಳಷ್ಟು ಮಂದಿ ಆರೋಪ ಮಾಡ್ತಿರ್ತಾರೆ. ಈಗ ಮದುವೆ ಮನೆಯಲ್ಲೂ ಕೂಡ ಇನ್ನು ಮುಂದೆ ಚೆಕ್ ಮಾಡ್ತೀವಿ ರ್ಯಾಂಡಮ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೈಲ್ವೆ ಕ್ಯಾಂಟೀನು, ಇನ್ನು ರೈಲ್ವೆ ಫುಡ್ ಅಂತೂ ಆ ದೇವರಿಗೆ ಪ್ರೀತಿ, ನಿಮ್ಗೆ ಅದು ಗೊತ್ತಿರೋ ಸಂಗತಿ. ಅದಾದ ನಂತರದಲ್ಲಿ ಪ್ರಮುಖವಾಗಿ ಪಿ ಜಿಗಳಲ್ಲಿ ಪಾಪ ಈ ಹೊರಗಡೆ ಊರಿನಿಂದ ಎಲ್ಲ ಬರ್ತಾರೆ, ಅವರಿಗೆ ಯಾವುದೋ ಒಂದು ಪಿ ಜಿ ಸೇರ್ಕೊಂತಾರೆ. ಆದರೆ ಅದನ್ನೇ ಈ ಹೊರಗಡೆಯವರು ಅನ್ನೋದು ಬಂಡವಾಳ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರಲ್ಲ. ಹೆಚ್ಚಿಗೆ ಗಲಾಟೆ ಮಾಡಿದ್ರೆ ಹೋಗಿ ನೀವು ವಾಪಸ್ಸು ಅಂತಾರೆ, ಒಂದು ತಿಂಗಳು ಅದೇನೋ ಕಟ್ಟಿರ್ತಾರಲ್ಲ ಅದನ್ನು ಕೊಡಲ್ಲ. ಹಿಂಗಾಗಿ ಕಿರಿಕಿರಿ ಇದು ಭಾಳ ಪಿ ಜಿಗಳಲ್ಲಿ ನಡೀತಾ ಇದೆ. ಇನ್ಮೇಲೆ ಅಲ್ಲೂ ರ್ಯಾಂಡಮ್ ಚೆಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಹೇಳಿದರೆ ಸಚಿವರು, ಬನ್ನಿ ಕೇಳೋಣ. ಇವಾಗ ಆರೋಗ್ಯ ನಮಗೆಲ್ಲರಿಗೂ ಕೂಡ ಮುಖ್ಯ ಅಂತ ನಾನು ಫಸ್ಟೇ ಹೇಳಿದ್ದೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಬಹುಶಃ ಏನು ನಾವು ಊಟ ಇವತ್ತು ಮಾಡ್ತೇವ ಅದು ಅದರ ಮೇಲೆ ಅವಲಂಬಿತರಾಗಿ ಇದೆ ಅಂತ ಹೇಳಿಕೊಂಡು, ಆದ ಕಾರಣ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ತಳಮಟ್ಟಕ್ಕೆ ತೆಕ್ಕೊಂಡು ಹೋಗೋ ಉದ್ದೇಶ ಕೂಡ ನಮಗೆ ಇದೆ. ಅದಕ್ಕೆ ಪಿ ಜಿ ಸೆಂಟರ್ನಲ್ಲಿ ಯಾರೆಲ್ಲ ಇವತ್ತು ಆ ಒಂದು ಪಿ ಜಿಯನ್ನು ಪ್ರಾರಂಭ ಮಾಡಿದಾರ, ಆ ವಿದ್ಯಾರ್ಥಿಗಳು ಮತ್ತು ಯುವತಿಯರು ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ. ಅವ್ರ ಕುಟುಂಬ ಯಾರು ಕೂಡ ಇಲ್ಲಿ ಇರುವುದಿಲ್ಲ. ಇವರು ಊಟ ಈ ರೀತಿಯ ಕೆಲವೊಂದು ಸರಿಯಾದ ಊಟ ಇಲ್ಲದಿದ್ದಲ್ಲಿ ಅವ್ರಿಗೆ ಅನಾರೋಗ್ಯ ಪೀಡಿತರಾದಾಗ ಯಾರು ಕೂಡ ನೋಡ್ಲಿಕ್ಕೆ ಕೂಡ ಜನ ಇರುವುದಿಲ್ಲ. ಅವ್ರು ಮತ್ತೆ ಕೆಲಸ ಬಿಟ್ಟು ಶಿಕ್ಷಣ ಬಿಟ್ಟು ಮನೆಗೆ ಹೋಗ್ತಾರೆ. ಆದ ಕಾರಣ ಎಲ್ಲ ಪಿ ಜಿಗೆ ಮಾಲೀಕರಿಗೆ ಹೇಳಿದಿಷ್ಟೇ, ನಿಮ್ಮಲ್ಲಿ ಬಂದು ನಿಲ್ಲುವಂತಹ ವಿದ್ಯಾರ್ಥಿನಿಯನ್ನು ಯುವತಿಯರು ನಿಮ್ಮ ಸ್ವಂತ ಮಕ್ಕಳಂತ ಆಲೋಚನೆ ಮಾಡಿಕೊಂಡು ಅವ್ರನ್ನ ಅದೇ ರೀತಿ ಅವರಿಗೆ ಊಟ ಉಪಚಾರ ಮಾಡಲಿಕ್ಕೆ ಇಚ್ಛೆ ಇದ್ದರೆ ನೀವು ಮಾತ್ರ ಪಿ ಜಿ ಸೆಂಟರ್ ಓಪನ್ ಮಾಡಿ, ಇಲ್ಲದೆ ನೀವು ಪಿ ಜಿ ಸೆಂಟರ್ ಓಪನ್ ಮಾಡೋದೇ ಬೇಡ. ಯುವಕರ ಮತ್ತು ವಿದ್ಯಾರ್ಥಿನಿಯರ ನೋವಿನಲ್ಲಿ ನೀವು ದುಡ್ಡು ಮಾಡೋದ ಅಗತ್ಯ ಎಲ್ಲಿ ಕೂಡ ಯಾರಿಗೂ ಕೂಡ ಇಲ್ಲ. ಇದು ಭಾಳ ಸ್ಪಷ್ಟವಾದ ನಾವು ಸಂದೇಶ ನಾವು ಫಸ್ಟಿಗೆ ಕೊಡ್ತೇವೆ ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ನಮಗೆ ಎಲ್ಲಿಯಾದರೂ ಇವತ್ತು ಪಿ ಜಿಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಶ್ರಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಮದುವೆಗೆ ಕೇಟ್ರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ನಾವು ಇನ್ನು ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಮಂಕಾಳು ವೈದ್ಯ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮಂಕಾಳು ವೈದ್ಯ ಅವರು ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಈ ಬಾರಿಯೂ ಕೂಡ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿತ್ತು, ಬಟ್ ಅದಾದ ನಂತರದಲ್ಲಿ ಅವರ ಹೆಸರು ರಿಪ್ಲೇಸ್ ಆಯಿತು. ಅದು ಯಾರಿಗಾಯಿತು ಏನಾಯಿತು ಅನ್ನುವಂಥದ್ದೆಲ್ಲ ನಿಮ್ಗೆ ಗೊತ್ತಿರುವಂಥ ಸಂಗತಿನೇ. ಆ ಕಾರಣಕ್ಕಾಗಿಯೇ ಈ ಬಾರಿ ಅವ್ರು ಭಾಳ ಬೇಸರ ಆಗಿದ್ರು. ನನಗೆ ಈ ಡೆಪ್ಯೂಟಿ ಸ್ಪೀಕರ್ ಸ್ಥಾನಮಾನ ಇದೇನು ಬೇಡ ಅಂತೆಲ್ಲ ಹೇಳಿದ್ದಾರೆ ಅಂತೆಲ್ಲ ಕೂಡ ಭಾಳ ಸುದ್ದಿ ಆಗಿತ್ತು. ನಾನು ನನ್ನ ಕ್ಷೇತ್ರದಲ್ಲಿರ್ತೀನಿ, ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋಷ್ಟರ ಮಟ್ಟಿಗೆ ಅವ್ರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ಮಂಕಾಳು ವೈದ್ಯ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಬಹುಶಃ ಅವರು ಮನವೊಲಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಚಿವರಾದಂಥ ಲಕ್ಷ್ಮಣ ಸವದಿ, ಆಮೇಲೆ ಬಾಲಕೃಷ್ಣ ಅವರು, ಆಮೇಲೆ CM ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಇವರೆಲ್ಲ ಈ ಸಂದರ್ಭದಲ್ಲಿ ಅವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಾಥ್ ಕೊಟ್ಟರು ಅಂತ ಹೇಳಿ ಗೊತ್ತಾಯಿತು.